ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು. ನಾವು ಈ ದಿನ ವಿಶೇಷವಾಗಿ ಮಿಥುನ ರಾಶಿಯವರ ಒಂದು ವಿಚಾರವಾಗಿ ಫೆಬ್ರವರಿ 2024 ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಮತ್ತು ಪರಿಹಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಇನ್ನು ಮಿಥುನ ರಾಶಿಯವರಿಗೆ ಪ್ರಸ್ತುತ ಫೆಬ್ರವರಿಯಲ್ಲಿ ಯಾವ ಗ್ರಹ ಯಾವ ಮನೆಯಲ್ಲಿ ಸ್ಥಿತ ಆಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳೋಣ. ನೋಡಿ, 4ನೇ ಮನೆಯಲ್ಲಿ ಕೇತು ಮತ್ತು 7 ಮತ್ತು 8ನೇ ಮನೆಯಲ್ಲಿ ರವಿ, ಬುಧ ಮತ್ತು ಶುಕ್ರ, ಕುಜರ ಒಂದು ಪ್ರಭಾವ ಇರ್ತಕ್ಕಂಥದ್ದು. ಇನ್ನು 9ನೇ ಮನೆಯಲ್ಲಿ ಶನಿ ಮತ್ತು ಬುಧ ಗ್ರಹರ ಒಂದು ಪ್ರಭಾವ ಇರ್ತಕ್ಕಂಥದ್ದು. ಇನ್ನು 10ನೇ ಮನೆಯಲ್ಲಿ ರಾಹು, 11ನೇ ಮನೆಯಲ್ಲಿ ಗುರುವಿನ ಒಂದು ಪ್ರಭಾವ ಇರ್ತಕ್ಕಂಥದ್ದು. ಈ ರೀತಿ ಗ್ರಹಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ ಯಾವ ಒಂದು ವಿಚಾರದಲ್ಲಿ ಅವರಿಗೆ ಅನುಕೂಲ ಮತ್ತು ಯಾವ ಒಂದು ವಿಚಾರದಲ್ಲಿ ಅನಾನುಕೂಲ ಇರುತ್ತೆ ಅನ್ನೋಂಥ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಅದೇ ರೀತಿ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇನ್ನು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳು ಭಾಳ ಬೇಗ ಬಂದು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಇನ್ನು ನೋಡಿ, ಮಿಥುನ ರಾಶಿಯವರಿಗೆ ಮೊದಲನೇದಾಗಿ 7 ಮತ್ತು 8ನೇ ಮನೆಯಲ್ಲಿ ಶತ್ರುಗ್ರಹ ಸಂಯೋಗ ಇರೋದರಿಂದ ವಿವಾಹ ಪ್ರಯತ್ನಗಳಲ್ಲಿ ಅತ್ಯಂತ ವಿಶೇಷವಾದಂತಹ ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಫೆಬ್ರವರಿ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಜ್ಞಾನ ಪ್ರಾಪ್ತಿಯಾಗುವಂಥದ್ದು. ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರಗಳು ಮಾಡ್ತಾ ಇರತಕ್ಕಂತಹ ಮಿಥುನ ರಾಶಿಯ ಜಾತಕರಿಗೆ ಒಳ್ಳೆಯ ಪರಸ್ಪರ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು, ಅತಿ ಹೆಚ್ಚು ಲಾಭ ಬರುವಂತಹ ಒಂದು ಸಾಧ್ಯತೆಗಳು ಫೆಬ್ರವರಿ ತಿಂಗಳಲ್ಲಿ ಆಗ್ತಕ್ಕಂಥದ್ದು. ಇನ್ನು ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡ್ತಾ ಇರತಕ್ಕಂತಹ ಮಿಥುನ ರಾಶಿಯ ಜಾತಕರಿಗೆ ಏರಳವಾಗಿ ಲಾಭ ಬರುವಂತಹ ಒಂದು ಸಾಧ್ಯತೆಗಳು ಫೆಬ್ರವರಿ ತಿಂಗಳಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ಮಾಡುವಂತಹ ಮಿಥುನ ರಾಶಿಯ ಜಾತಕರಿಗೆ ಒಳ್ಳೆಯ ಆದಾಯ ಪ್ರಮಾಣ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ನೋಡಿ, 8ನೇ ಮನೆಯಲ್ಲಿ ಅತಿ ಹೆಚ್ಚು ಗ್ರಹಸ್ಥಿತಿ ಅವರಿಗೆ ಈ ಒಂದು ತಿಂಗಳಲ್ಲಿರೋದ್ರಿಂದ ಶತ್ರುಗಳ ಒಂದು ವಿಚಾರದಲ್ಲಿ ಭಾಳಷ್ಟು ಅನುಕೂಲಗಳಾಗ್ತಕ್ಕಂಥದ್ದು. ಶತ್ರುಗಳು ಕೂಡ ಅವ್ರಿಗೆ ಮಿತ್ರಗಳಾಗಿ ಅವರ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಡುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳನ್ನು ಮಾಡುವಂತಹ ಒಂದು ಸಾಧ್ಯತೆ ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಜ್ಞಾನ ಪ್ರಾಪ್ತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಸಹೋದರ ಮತ್ತು ಸಹೋದರಿಯರ ಒಂದು ವಿಚಾರದಲ್ಲಿ ಭಾಳಷ್ಟು ಅನುಕೂಲ ಆಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುವಂತಹ ಒಂದು ವಿಶೇಷತೆ ಅವರಿಗೆ ಫೆಬ್ರವರಿ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ಭೂಮಿ ವಿಚಾರಗಳಲ್ಲಿ ಒಳ್ಳೆಯ ಒಂದು ಅನುಕೂಲ ಆಗುವಂತಹ ಒಂದು ಸಾಧ್ಯತೆ ಅವರಿಗೆ ಫೆಬ್ರವರಿ ತಿಂಗಳಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ಇನ್ನು ಭೂಮಿಯನ್ನು ಖರೀದಿ ಮಾಡಬೇಕು ಅಂದ್ಕೊಳ್ತಾ ಇರ್ತಕ್ಕಂತಹ ಒಂದು ಮಿಥುನ ರಾಶಿಯ ಜಾತಕರಿಗೆ ಒಳ್ಳೆಯ ಅನುಕೂಲ ಮತ್ತು ಅವಕಾಶಗಳು ದೊರೆಯುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಲೆಕ್ಕ ಪರಿಶೋಧಕರಿಗೆ ಒಳ್ಳೆಯ ಒಂದು ಲಾಭ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಲೇಖಕರಿಗೆ ಒಳ್ಳೆಯ ಲಾಭ ಆಗುವಂಥದ್ದು. ಇನ್ನು ಬರವಣಿಗೆ ನೋಡಿ, ರೈಟರ್ಸ್ಗೆ ಒಳ್ಳೆಯ ಒಂದು ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆ, ಲೇಖಕರಿಗೆ ಒಳ್ಳೆಯ ಒಂದು ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು. ಇನ್ನು ರಕ್ತ ಸಂಬಂಧಿಗಳಿಂದಲೂ ಕೂಡ ಒಳ್ಳೆಯ ಒಂದು ಸಹಾಯ ಮತ್ತು ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆಗಳು ಭಾಳಷ್ಟು ಇರ್ತಕ್ಕಂಥದ್ದು. ಇನ್ನು ವಿದ್ಯೆಯ ಒಂದು ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಈಗಾಗಲೇ ತಿಳ್ಕೊಂಡಿರೋ ರೀತಿ ಒಳ್ಳೆಯ ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು. ಇನ್ನು ಸರ್ಕಾರದ ಒಂದು ವಿಚಾರಗಳಲ್ಲಿ ಅವರಿಗೆ ಭಾಳಷ್ಟು ಲಾಭ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ. ಇನ್ನು ಫಾರಿನ್ ಟ್ರಾವೆಲ್ ಮಾಡಬೇಕು ಅಂದ್ಕೊಳ್ಳುವಂತಹ ಮಿಥುನ ರಾಶಿಯ ಜಾತಕರಿಗೂ ಕೂಡ ಒಳ್ಳೆಯ ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು. ಉದ್ಯೋಗದ ಒಂದು ವಿಚಾರದಲ್ಲಿ ಅವ್ರಿಗೆ ಭಾಳಷ್ಟು ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಭಾಳಷ್ಟು ಇರುವಂಥದ್ದು. ಇನ್ನು ನೋಡಿ, 11ನೇ ಮನೆಯಲ್ಲಿ ಗುರುವಿನ ಒಂದು ಪ್ರಭಾವದಿಂದ ಮಿಥುನ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿಯ ಒಂದು ವಿಚಾರದಲ್ಲಿ ಭಾಳಷ್ಟು ಅನುಕೂಲಗಳಾಗ್ತಕ್ಕಂಥದ್ದು. ಇನ್ನು ನ್ಯಾಯಾಂಗ ವಿಚಾರಗಳಲ್ಲಿ ಕೂಡ ಅವ್ರಿಗೆ ಅನುಕೂಲ ಆಗಿ
ಪಿತ್ರಾರ್ಜಿತ ತತ್ಸಂಬಂಧ ವಿಚಾರಗಳೇನಾದರೂ ನ್ಯಾಯಾಲಯಗಳಲ್ಲಿದ್ದರೆ ಅದಕ್ಕೆಲ್ಲಕ್ಕೂ ಕೂಡ ಒಂದು ರೀತಿ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಆಭರಣಗಳನ್ನು ಖರೀದಿ ಮಾಡುವಂತಹ ಯೋಗ ಮಿಥುನ ರಾಶಿಯವರಿಗೆ ಅತಿ ಹೆಚ್ಚಾಗಿ ಇರ್ತಕ್ಕಂಥದ್ದು. ಇನ್ನು ಮಲ್ಟಿಪಲ್ ಪ್ರಾಫಿಟ್ ಯೋಗ, ಮಲ್ಟಿಪಲ್ ಪ್ರಾಫಿಟ್ಸು ಕೂಡ ಮಿಥುನ ರಾಶಿಯವರಿಗೆ ಅತಿ ಹೆಚ್ಚಾಗಿ ಫೆಬ್ರವರಿ ತಿಂಗಳಲ್ಲಿ ಆಗ್ತಕ್ಕಂಥದ್ದು. ಇನ್ನು ನೋಡಿ, ಇನ್ನು ಹೊಸದಾಗಿ ಮನೆಯನ್ನು ಖರೀದಿ ಮಾಡ್ಕೊಬೇಕು ಅನ್ನುವಂತಹ ಒಂದು ಆಸಕ್ತಿ ಮತ್ತು ಅವಕಾಶಗಳನ್ನು ಅವರು ಹುಡುಕ್ತಾ ಇದ್ದಂಥ ಪಕ್ಷದಲ್ಲಿ ಅವರಿಗೆ ಅವಕಾಶಗಳೆಲ್ಲವೂ ಕೂಡ ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಈಗಾಗಲೇ ಲೋನ್ಸ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿರ್ತಕ್ಕಂತಹ ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಅವರ ಒಂದು ಲೋನ್ಗಳ ವಿಚಾರದಲ್ಲಿ ಅನುಕೂಲಗಳಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ವಿವಾಹ, ಇನ್ನು ಪ್ರೇಮ ವಿವಾಹ ಆಗಿರ್ಬೋದು ಅಥವಾ ವಿವಾಹ ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂಥ ಜಾತಕರಿಗೆ ಒಳ್ಳೆಯ ಒಂದು ಅನುಕೂಲ ಫೆಬ್ರವರಿ ತಿಂಗಳಲ್ಲಿ ಆಗ್ತಕ್ಕಂಥದ್ದು. ಅವರ ಒಂದು ಪ್ರೀತಿ ಪ್ರೇಮದ ವಿಚಾರಗಳು ವಿವಾಹಕ್ಕೆ ಮರುಕಳಿಸುವಂತಹ ಒಂದು ಸಾಧ್ಯತೆ ಕೂಡ ಅತಿ ಹೆಚ್ಚಾಗಿರುತ್ತೆ. ಇನ್ನು ಪ್ರೀತಿ ಪ್ರೇಮದ ಒಂದು ವಿಚಾರಗಳಲ್ಲಿ ಭಾಳಷ್ಟು ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು. ಇನ್ನು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥ ವೃಷಭ ರಾಶಿಯ ಜಾತಕರಿಗೆ ಒಳ್ಳೆಯ ಅನುಕೂಲಗಳಾಗ್ತಕ್ಕಂಥದ್ದು. ದಾಂಪತ್ಯ ವಿಚಾರಗಳಲ್ಲಿ ಅವರಿಗೆ ಸುಖ ಮತ್ತು ಸಂತೋಷ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಹಣಕಾಸಿನ ಒಂದು ವಿಚಾರದಲ್ಲಿ ಅವರಿಗೆ ಒಳ್ಳೆಯ ಒಂದು ಅನುಕೂಲಗಳಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಫೆಬ್ರವರಿ ತಿಂಗಳಲ್ಲಿ. ಇನ್ನು ಕುಟುಂಬ ವಿಚಾರಗಳಲ್ಲೂ ಕೂಡ ಅವರಿಗೆ ಆನಂದ ಪ್ರಾಪ್ತಿಯಾಗುವಂತಹ ಒಂದು ವಿಚಾರಗಳು, ಸಂತಾನದ ಒಂದು ವಿಚಾರದಲ್ಲೂ ಕೂಡ ಅವರಿಗೆ ಕೀರ್ತಿ ಯಶಸ್ಸು ಮತ್ತು ಸಂತಾನದಿಂದ ಕೂಡ ಅವರಿಗೆ ಸಂತೋಷ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಮಿಥುನ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು. ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ಜ್ಯೋತಿಷ್ಯ ವಿಚಾರಗಳನ್ನು, ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ತಿಳಿಸ್ತಾ, ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಇನ್ನೂ ಹೆಚ್ಚಿನ ವಿಚಾರಗಳಿಗೆ ನಮ್ಮ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಸಂಸ್ಥೆಗೆ ಕರೆ ಮಾಡಿ ತಿಳ್ಕೊಬೋದಾಗಿರುತ್ತೆ. ಇನ್ನು ವಿಡಿಯೋ ಇಷ್ಟ ಆಗಿದ್ದಂಥ ಪಕ್ಷದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿನಯವಾಗಿ ಕೇಳ್ಕೊತ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.